ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಈ ಕೂಡಲೇ ಡಿವೈಎಸ್ಪಿ ಬಂಧಿಸಿ 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 ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯ ಸುರಕ್ಷತೆಯನ್ನ ಕಾಪಾಡುವಲ್ಲಿ ವಿಫಲವಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಣು ಮಕ್ಕಳಿಗೆ ಇಷ್ಟು ಹೀನಾಯವಾಗಿ ಒಂದು ಸರ್ಕಾರದ ಒಬ್ಬ ಅಧಿಕಾರಿ ನಡೆಸ್ಕೊಳ್ತಾನೆ ಅಂತಕ್ಕಂತ ಬಹಳ ಯಕ್ಷ ಪ್ರಶ್ನೆಯಿಂದ ನಾವೆಲ್ಲರೂ ಬಂದ್ವಿ. ಇದು ಸರ್ಕಾರ ಇದೆಯಾ ಅಥವಾ ಸತ್ತೋಗಿದೆಯಾ? ಇಲ್ಲಿ ತುಮಕೂರು ಜಿಲ್ಲೆನಲ್ಲಿ ಒಬ್ಬ ಗೃಹ ಮಂತ್ರಿ, ಒಬ್ರು ಸಹಕಾರ ಸಚಿವರು, ಅವ್ರದೇ ಕ್ಷೇತ್ರಕ್ಕೆ ವ್ಯಾಪ್ತಿ ಪಡುವಂತಹ ಒಬ್ಬ ಡಿವೈಎಸ್ಪಿ ಕಚೇರಿನಲ್ಲಿ ಒಂದು ದೂರನ್ನ ಕೊಡೋದಕ್ಕೆ ಬಂದಂತಹ ಮಹಿಳೆಯ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಅಂತಂದ್ರೆ, ಅಂತಹ ಅಧಿಕಾರಿಯವರ ಮೇಲೆ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಅಂತಂದ್ರೆ ಯಾವ ರೀತಿಯ ಶೋಚನೀಯ ಪರಿಸ್ಥಿತಿನಲ್ಲಿ ನಾವಿದ್ದೀವಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಯಕ್ಷ ಪ್ರಶ್ನೆಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಅನ್ನ ಇಟ್ಕೋಬೇಕಾಗತ್ತೆ. ಈ ಕೂಡಲೇ ಭಾರತೀಯ ಜನತಾ ಪಾರ್ಟಿಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ, ನೀವು ಸರ್ಕಾರ ನಡೆಸ್ತಾ ಇದ್ದೀರೋ ಅಥವಾ ಯಾವುದೋ ಈ ರೀತಿಯ ಕಾಮಾಂಧರನ್ನ ಅಧಿಕಾರದಲ್ಲಿ ಕೂರಿಸಿ ಏನಾದ್ರೂ ಮಾಡ್ಕೊಳ್ರಿ ಅಂತ ಬಿಟ್ಟಿದ್ದೀರೋ ಅಂತಕ್ಕಂಥ ಪ್ರಶ್ನೆಯನ್ನ ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತಾ ಇದ್ದೇವೆ. ನೀವು ಎಲ್ಲಿಯವರೆಗೆ ಈ ಕಾನೂನು ಸುವ್ಯವಸ್ಥೆಯನ್ನ ನೀವು ಕಾಪಾಡಲ್ಲ, ಅಲ್ಲಿ ಬಾಣಂತಿಯರ್ ಸಾವಾಗುತ್ತೆ, ಅಲ್ಲಿ ಸಮಾಜದ ಮುಖಂಡರ ಮೇಲೆ ಲಾಠಿ ಪ್ರಹಾರ ಆಗುತ್ತೆ, ಯಾವ್ಯಾವುದೋ ವಿಷಯಕ್ಕೆ FIR ಗಳನ್ನ ಹಾಕ್ತೀರಾ. ಆದ್ರೆ ಸ್ವತಃ ಒಬ್ಬ ಕಾಕಿನಲ್ಲಿರ್ತಕ್ಕಂಥ ಒಬ್ಬ ಡಿವೈಎಸ್ಪಿ ಕಚೇರಿನಲ್ಲಿ ಈ ರೀತಿ ಕೃತ್ಯ ಆದ್ರೂ ಸಮೇತ ಗೃಹ ಸಚಿವರು ಬಾಯ್ ಬಿಡ್ತಾ ಇಲ್ಲ, ಸಹಕಾರ ಸಚಿವರು ಬಾಯ್ ಬಿಡ್ತಾ ಇಲ್ಲ. ಎಲ್ಲಿಗೆ ಹೋಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ನಮ್ಮೆಲ್ಲರಲ್ಲಿ ಮೂಡುತ್ತೆ. ಈ ಸಾರ್ವಜನಿಕವಾಗಿ ನಾನು ವಾಟ್ಸಪ್ಗಳ ಮೂಲಕ ಮತ್ತೆ ಹಲವಾರು ನಮ್ಮ ಮಧುಗಿರಿಯ ಚರ್ಚಾ ವೇದಿಕೆಗಳಲ್ಲಿ ಚರ್ಚೆ ಆಗ್ತಿರೋ ವಿಷಯ ಏನು ಅಂತಂದ್ರೆ, ಇಂಥ ಒಬ್ಬ ನೀಚ ಡಿವೈಎಸ್ಪಿ ಮಧುಗಿರಿ ಡಿವೈಎಸ್ಪಿ ಆಗಿ ಉಪವಿಭಾಗದಲ್ಲಿ ಇದಾರ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇದೆ. ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಈ ಕೂಡಲೇ ಆ ಡಿವೈಎಸ್ಪಿಯನ್ನ ಸಸ್ಪೆಂಡ್ ಮಾಡಬೇಕು, ಏನು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತಕ್ಕಂಥ ಕಾಮ್ಕಿಯನ್ನ ತೊಟ್ಟಿರ್ತಕ್ಕಂಥ ಎಲ್ಲ ಇವರಿಗೆ ನಾವು ಒಂದು ಸಂದೇಶವನ್ನ ರವಾನೆ ಮಾಡಬೇಕು. ಪೊಲೀಸ್ ಬಟ್ಟೆ ಹಾಕೊಳ್ಳೋದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಹೊರತು ಯಾರೋ ಮೇಲೆ ದೌರ್ಜನ್ಯ ಮಾಡೋದಕ್ಕಲ್ಲ ಅಂತಕ್ಕಂಥ ಸಂದೇಶವನ್ನ ನಾವು ಕೊಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಸಚಿವರಿಗೆ ಮತ್ತೆ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತೇನೆ, ಕೂಡಲೇ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡಿ, ನೀವೇನಾದ್ರೂ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಇಡೀ ಜಿಲ್ಲಾ ವ್ಯಾಪಿ ಇಡೀ ರಾಜ್ಯದಲ್ಲಿ ಈ ಹೋರಾಟ ಮುಂದುವರಿಯುತ್ತೆ. ಇದಕ್ಕೆ ಹಿಂದೆ ಸರಿಯೋ ಮಾತೇ ಇಲ್ಲ. ನಮ್ಗೆ ನಾಚಿಕೆ ಆಗುತ್ತೆ ಆ ವಿಡಿಯೋಗಳನ್ನ ನೋಡಿದಂತ ಸಂದರ್ಭದಲ್ಲಿ. ಈ ತರದ ಪರಿಸ್ಥಿತಿ ಮಧುಗಿರಿನಲ್ಲಿ ಇದೆಯಾ? ಈ ತರ ಒಬ್ಬ ದೂರು ಕೊಡೋದಕ್ಕೆ ಬಂದ ಏನು ತುಮಕೂರು ಜಿಲ್ಲೆ ಮಧುಗಿರಿ ಡಿವೈಎಸ್ಪಿ ಕಚೇರಿಯಲ್ಲಿ ನಡೆದಿರುವ ವಿಡಿಯೋ ನಾಗರಿಕ ಸಮಾಜ ತಲೆ ತಗ್ಸೋಂಥದ್ದು. ಇವತ್ತು ಮಹಿಳೆಯರು ಠಾಣೆಗೆ ಹೋಗೋದೇ ಕಷ್ಟಕರವಾಗಿದೆ. ಯಾಕೆಂತಂದರೆ ಠಾಣಾಧಿಕಾರಿಗಳಿಂದ ನ್ಯಾಯ ನಿರೀಕ್ಷಿಸಿ ನ್ಯಾಯ ಕೊಡಿಸ್ತಾರೆ ಅನ್ನೋ ಭರವಸೆಯಿಂದ ನೊಂದವರು ಠಾಣೆಗೆ ಹೋದರೆ ಇವತ್ತು ಅದೇ ಠಾಣಾಧಿಕಾರಿಗಳು ಲೈಂಗಿಕ ಕ್ರಿಯೆಗೆ ಬಳಸ್ತಾರೆ ಅಂತಂದರೆ ಇವತ್ತು ನಾಗರಿಕ ಸಮಾಜ 100% ತಲೆ ತಗ್ಸೋಂಥದ್ದು. ಇವತ್ತು ಪೊಲೀಸ್ ಇಲಾಖೆಯವರು ಏನೆಲ್ಲ ಮಾಡ್ತವ್ರೆ, ಬಡವರನ್ನು ಕಿತ್ತಿಂತವ್ರೆ, ರೈತರನ್ನು ಕಿತ್ತಿಂತವ್ರೆ, ಸಾಲದು ಅಂತೇಳಿ ನೊಂದ ಹೆಣ್ಮಕ್ಳು ಠಾಣೆಗೆ ರಕ್ಷಣೆ ಕೇಳ್ಕೊಂಡು ಹೋದರೆ ಅವ್ರ ಮೇಲೆ ಅತ್ಯಾಚಾರ ಮಾಡ್ತಾರೆ, ಅವ್ರ ಮೇಲೂ ಲೈಂಗಿಕವಾಗಿ ಬಳಸ್ಕೊಳ್ತಾರೆ ಅಂತಂದರೆ ಎಂಥ ದುರದೃಷ್ಟಕರವಾದದ್ದು ಅಂತಂತಂದರೆ ಇವತ್ತು ಮಾನ್ಯ ಗೃಹ ಸಚಿವರು ತವರು ಜಿಲ್ಲೆಯಲ್ಲೇ ಈ ರೀತಿ ಆಗೈತೆ. ಇಬ್ಬರು ಸಚಿವರು ನಮ್ಮ ಮಾನ್ಯ ಗೌರವಾನ್ವಿತ ರಾಜಣ್ಣನವರು ಮತ್ತು ಮಾನ್ಯ ಗೃಹ ಸಚಿವರು ಇರುವಂಥ ತವರು ಜಿಲ್ಲೆಯಲ್ಲೇ ಈ ಥರ ಘಟನೆ ಸಂಭವಿಸಿರೋದು ನಾವೆಲ್ಲರೂ ತಲೆ ತಗ್ಸೋಂಥದ್ದು. ಈಗ ಏನು DYSP ಕಾಮುಕ ರಾಮಚಂದ್ರಪ್ಪ ಅನ್ನೋನು ಏನು ಮಹಿಳೆಯನ್ನು ಕಚೇರಿಯಲ್ಲೇ ಈ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ, ಅದು ಪಾರದರ್ಶಕವಾದ ತನಿಖೆ ಆಗಬೇಕು. ಮತ್ತು ತನಿಖೆ ಆಗಿ ಆತನ ಕೂಡಲೇ ಅರೆಸ್ಟ್ ಮಾಡಬೇಕು. ಮತ್ತು ಆತನ ಮೇಲೆ FIR ಕೂಡ ಮಾಡಿಲ್ಲ ಇಲ್ಲಿವರೆಗೂ. ತನಿಖೆ ಮಾಡಿ ವರದಿ ತಾಳ್ತೀನಿ ಅಂತೇಳಿ ಏನು SP ಸಾಹೇಬರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಒಂದು ಪತ್ರಿಕೆಯಲ್ಲಿ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಓದಿದೆ.
ಈಗ ಬರೀ ಅದನ್ನು ಇನ್ನೂ ಇಂಥ ಘಟನೆ ನಡೆದರೂ ಕೂಡ ಇನ್ನೂ ನಾವು ಟೈಮ್ ವೇಸ್ಟ್ ಮಾಡೋವಂಥದ್ದಲ್ಲ. ಕೂಡಲೇ ಅದನ್ನು ಅರೆಸ್ಟ್ ಮಾಡಿ ಪ್ರಕರಣ ದಾಖಲಿಸ್ಕೊಂಡು ಅರೆಸ್ಟ್ ಮಾಡಬೇಕು. ಇಂಥ ಘಟನೆಗಳನ್ನು ಮತ್ತೆ ಈ ಥರ ಮರುಕಳಿಸಿದ ಹಾಗೆ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ಗಮನ ಹರಿಸ್ಬೇಕು. ಇವತ್ತೇನಾಗಿದೆ ಅಂತಂದರೆ ಠಾಣೆಗಳಲ್ಲಿ ಅಧಿಕೃತವಾಗಿ SB ಡ್ಯೂಟಿ ಅವರು ಏನು ಮಾಡ್ತವ್ರೆ ಅಂತೇಳಿ ನಿಮ್ಮ ಗಮನದಲ್ಲಿ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕೆ ಅಂತಂದರೆ ನೀವು SB ಡ್ಯೂಟಿಯವ್ರನ್ನ ನಿಮಗೆ ಮಾಹಿತಿ ಕಲೆ ಹಾಕೋದಕ್ಕೆ ಮಾತ್ರ ಅಂತ ನೀವು ಅಂದ್ಕೊಂಡಿದ್ದೀರಾ. ಆದರೆ ಈ ಠಾಣೆಗಳಲ್ಲಿ SB ಡ್ಯೂಟಿಯನ್ನವರು ಅಧಿಕೃತವಾಗಿ ಏನು ಇಲ್ಲಿ ಇಲ್ಲೀಗಲ್ ಆಕ್ಟಿವಿಟೀಸ್ಗಳೆಲ್ಲ ನಡೀತವೆ ಅಲ್ಲಿ ವಸೂಲಿಗೆ ಅಂತ ನೇಮಿಸ್ಕೊಂಡವ್ರೆ. ನನ್ನ ಹತ್ರ ಬೇಕಾದ್ರೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೂಡ ನಾನು ನಿಮಗೆ ನೀಡ್ತೀನಿ, ಎಲ್ಲೆಲ್ಲ ಏನೆಲ್ಲ ವಸೂಲಿ ಮಾಡ್ತವ್ರೆ, ಎಲ್ಲೆಲ್ಲ ಮಂತ್ಲಿ ಫಿಕ್ಸ್ ಮಾಡ್ಕೊಂಡವ್ರೆ ಅಂತೇಳಿ. ಠಾಣೆಗಳಲ್ಲಿ ಇಂಥದ್ದು ಯಾಕಂದರೆ ಮಾನ್ಯ SP ಸಾಹೇಬರು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಇವತ್ತು ಅಧಿಕಾರ ನಿರ್ವಹಿಸ್ತವ್ರೆ. ನಮ್ಮ ಜಿಲ್ಲೆಯಲ್ಲಿ ಪಾರದರ್ಶಕವಾದ ಆಡಳಿತ ನೀಡ್ತವ್ರೆ SP ಸಾಹೇಬರು. ಏನು ಈ ಠಾಣೆಗಳಲ್ಲಿ ನಡೀತಾರೆ ಅಂತ ಈ ವ್ಯವಸ್ಥೆನ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ತಪ್ಪಿಸ್ಬೇಕು. ಮತ್ತು ಏನು ಈ ಅಯೋಗ್ಯ ಮತ್ತು ಏನು ಈ ಕಾಮಚಂದ್ರ ಇದ್ದಾನೆ ಅವನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ. ಜೆಟಿ ಅಗ್ರಹಾರ ನಾಗರಾಜು.